ನಮಸ್ಕಾರ. ಇವತ್ತು ನಾನು ಒಂದು ಅದ್ಭುತ ಬಂಗಾಳಿ ಹಾರರ್ ಸಿನಿಮಾ ಭೂತೋ ಪೂರ್ವೋ ಬಗ್ಗೆ ವಿವರಿಸಲಿದ್ದೇನೆ. ಅಂದ್ರೆ ಭೂತಪೂರ್ವ, ಹಿಂದಿನ ಕಾಲಕ್ಕೆ ಸೇರಿದ ಯಾರೋ ಒಬ್ಬರು ಎಂದರ್ಥ. ಈ ಸಿನಿಮಾದಲ್ಲಿ 3 ಕಥೆಗಳನ್ನು ತೋರಿಸಲಾಗಿದೆ. ಇವುಗಳನ್ನು ರವೀಂದ್ರನಾಥ್ ಟಾಗೋರ್, ತಾರಾನಾಥ್ ತಾಂತ್ರಿಕ್ ಮತ್ತು ಶರದಿಂದು ಬಂದ್ಯೋಪಾಧ್ಯಾಯ ಅವರ ಕಥೆಗಳಿಂದ ಆರಿಸಿಕೊಳ್ಳಲಾಗಿದೆ. ಸದ್ಯಕ್ಕೆ ಈ ಸಿನಿಮಾದ IMDb ಪಾಯಿಂಟ್ ರೇಟಿಂಗ್ 10ಕ್ಕೆ 8.4 ಸ್ಟಾರ್ಗಳಷ್ಟಿದೆ. ಹಾಗಾದ್ರೆ ಬನ್ನಿ, ಈಗ ಸಮಯ ವ್ಯರ್ಥ ಮಾಡದೆ ನೇರವಾಗಿ ವಿಡಿಯೋ ಕಡೆಗೆ ಹೋಗೋಣ. ಸಿನಿಮಾದ ಆರಂಭದಲ್ಲಿ ವಿಭೂತಿಭೂಷಣ ಚಕ್ರವರ್ತಿಯವರ ಮನೆಯನ್ನು ತೋರಿಸಲಾಗುತ್ತದೆ. ಅಲ್ಲಿ ತಾಂತ್ರಿಕ್ ಎಂದು ಬರೆಯಲಾಗಿರುತ್ತದೆ. ಅಲ್ಲಿ ಅವರನ್ನು ಭೇಟಿಯಾಗಲು ಶಶಿಧರ ಚಕ್ರವರ್ತಿ ಮತ್ತು ನೀಲಕಂಠ ಹಾಲ್ದಾರ್ ಎಂಬ 2 ವ್ಯಕ್ತಿಗಳು ಬರುತ್ತಾರೆ. ಇವರು ಮೂವರೂ ಮಾತನಾಡುತ್ತಿರುವಾಗ ವಿಭೂತಿಭೂಷಣ ಅವರು ಕೆಟ್ಟ ವಾತಾವರಣ ಮತ್ತು ಮಳೆಯ ಮಜಾ ಸಿಗುವುದು ಇಂತಹ ಸಮಯದಲ್ಲಿ ಉದ್ದವಾದ ಕಥೆಗಳನ್ನು ಕೇಳಿದಾಗ ಮಾತ್ರ ಎನ್ನುತ್ತಾರೆ. ಇದಕ್ಕೆ ನೀಲಕಂಠ ಅವರು ಅವರಿಬ್ಬರನ್ನು ನೀವು ವಿವಾಹಿತರೇ ಎಂದು ಕೇಳುತ್ತಾರೆ. ಆಗ ಅವರಿಬ್ಬರು ನಗಲು ಶುರು ಮಾಡುತ್ತಾರೆ. ಇದಕ್ಕೆ ಕಾರಣವೇನೆಂದರೆ ಮೊದಲ ಕಥೆಯು ವಿವಾಹಿತ ಜೀವನದ ಮೇಲೆ ಆಧಾರಿತವಾಗಿರುತ್ತದೆ. ಈಗ ನೀಲಕಂಠ ಅವರು 10 ವರ್ಷಗಳ ಹಿಂದೆ ರೈಲ್ವೆ ಇಲಾಖೆಯು ಅವರ ವರ್ಗಾವಣೆಯನ್ನು ಕೋಲ್ಕತ್ತಾ ಹತ್ತಿರದ ಫುಲೇಶ್ವರ ಎಂಬ ಹಳ್ಳಿಗೆ ಮಾಡಿತು ಎಂದು ಹೇಳುತ್ತಾರೆ. ಆ ಸಮಯದಲ್ಲಿ ಅಲ್ಲಿನ ಶಾಲಾ ಶಿಕ್ಷಕರೊಬ್ಬರು ಅವರಿಗೆ ಒಂದು ಕಥೆಯನ್ನು ಹೇಳಿದ್ದರು. ನಿಜವಾಗಿ ಈ ಮೊದಲ ಕಥೆಯು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದ ಮಣಿಹಾರ ಎಂಬ ಕಥೆಯಾಗಿದೆ. ಮತ್ತು ಟ್ಯಾಗೋರ್ ಅವರು ಬರೆದ ಆ ಕಥೆಯಲ್ಲಿ ಒಬ್ಬ ಶಾಲಾ ಶಿಕ್ಷಕರೇ ಈ ಕಥೆಯನ್ನು ವಿವರಿಸುತ್ತಿರುತ್ತಾರೆ. ಕಥೆ ಹೀಗಿದೆ. ಕಬ್ಬಿಣದ ವ್ಯಾಪಾರಿಯಾದ ದುರ್ಗಾಚರಣ ಶಾಹಾಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಅವರು ತಮ್ಮ ಸ್ವಂತ ಅಣ್ಣನ ಮಗ ಫೋನಿಭೂಷಣ್ಣನ್ನು ತಮ್ಮ ಮಗನಂತೆಯೇ ಸಾಕಿದ್ದರು. ಅವನು ಅತಿಯಾದ ಪ್ರೀತಿಯಿಂದ ಬೆಳೆದ ಹುಡುಗನಾಗಿದ್ದ ಮತ್ತು ಓದಲಿಕ್ಕಾಗಿ ವಿದೇಶಕ್ಕೂ ಹೋಗಿದ್ದನು. ಆದರೆ ಫೋನಿಭೂಷಣ್ ಅಲ್ಲಿಂದ ವಾಪಸ್ ಬಂದ ಮೇಲೆ ತನ್ನ ಇಷ್ಟದ ಹುಡುಗಿ ಮಣಿಯನ್ನು ಮದುವೆಯಾದನು. ಆದ್ರೆ ಈ ವಿಷಯ ಮನೆಯವರಿಗೆ ಅಷ್ಟಾಗಿ ಇಷ್ಟವಾಗಲಿಲ್ಲ. ಆದ್ರೆ ಅವನ ಸಂತೋಷಕ್ಕಾಗಿ ಯಾರೂ ಏನನ್ನೂ ಹೇಳುವುದಿಲ್ಲ. ಇನ್ನೊಂದು ವಿಷಯವೇನೆಂದರೆ ಫೋನಿಭೂಷಣ್ ಕೌಟುಂಬಿಕ ವ್ಯವಹಾರ ಸೇರದೆ ತನ್ನದೇ ಆದ ಹೊಸ ಬಿಸ್ನೆಸ್ ಶುರು ಮಾಡಿದ್ದನು. ತನ್ನ ಈ ಪೂರ್ವಜರ ಮನೆಯನ್ನು ಬಿಟ್ಟು ತನ್ನ ಹೆಂಡತಿ ಮಣಿಯ ಜೊತೆ ಫುಲೇಶ್ವರದಲ್ಲಿರುವ ಇನ್ನೊಂದು ಹಳೆಯ ಮನೆಗೆ ಅವನು ಹೋಗುತ್ತಾನೆ. ಫೋನಿಭೂಷಣ್ ತನ್ನ ಚಿಕ್ಕಮ್ಮನ ಆಶೀರ್ವಾದ ಪಡೆದು ಅಲ್ಲಿಂದ ಹೊರಡುತ್ತಾನೆ. ಮದುವೆಯಾದ ಮೇಲೆ ಅವರು ಮೊದಲ ಬಾರಿಗೆ ಹೊರಗೆ ದೂರ ಹೋಗುತ್ತಿದ್ದರು. ಹಾಗಾಗಿ ಫೋನಿಭೂಷಣ್ಗೆ ತನ್ನ ಕೆಲಸದ ಮಧ್ಯೆ ಹೆಚ್ಚಿನ ಸಮಯದ ಅಗತ್ಯವಿತ್ತು. ತಮ್ಮ ಪೂರ್ವಜರ ಮನೆಗೆ ತಲುಪಿದ ತಕ್ಷಣ ಅವರ ಹಳೆಯ ಕೇರ್ಟೇಕರ್ ಅವರಿಗೆ ಮನೆಯನ್ನು ತೋರಿಸುತ್ತಾನೆ. ಆ ಮನೆಯಲ್ಲಿ ಭಕ್ತದಾಸ್ ಎಂಬ ಹೆಸರಿನ ಒಂದು ಗಿಣಿ ಕೂಡ ಇತ್ತು. ಅದು ಬಹಳ ಹಳೆಯ ಕಾಲದಿಂದಲೂ ಅಲ್ಲೇ ಇತ್ತು. ವಾಸ್ತವವಾಗಿ ಫೋನಿಭೂಷಣ್ ಅವರ ತಾಯಿ ಕೂಡ ತಮ್ಮ ಕೊನೆಯ ದಿನಗಳನ್ನು ಇಲ್ಲೇ ಕಳೆದಿದ್ದರು. ಆದರೆ ಆಕೆಗೆ ಇಲ್ಲಿ ತಲುಪಲು ಸಾಧ್ಯವಾಗಿರಲಿಲ್ಲ. ಈಗ ಆ ಟೇಕರ್ ಕೂಡ ವಯಸ್ಸಾದವನಾಗಿದ್ದರಿಂದ ಎಲ್ಲವನ್ನೂ ನಿಭಾಯಿಸಲು ಒಬ್ಬ ಹೊಸ ವ್ಯಕ್ತಿಯನ್ನು ಕೆಲಸಕ್ಕೆ ತೆಗೆದುಕೊಳ್ಳಲು ಹೇಳುತ್ತಾನೆ. ಆದರೆ ಆ ಮಾತು ಪೂರ್ತಿಯಾಗುವ ಮೊದಲೇ ಮಣಿ ಯಾವುದೋ ಒಂದು ರೂಮಿನ ಒಳಗೆ ಹೋಗುತ್ತಾಳೆ ಮತ್ತು ಅಲ್ಲಿ ಶಬ್ದ ಮಾಡಲು ಶುರುಮಾಡುತ್ತಾಳೆ. ಅದರಿಂದಾಗಿ ಕೇರ್ಟೇಕರ್ ಅವರಿಗೆ ವಿಶ್ರಾಂತಿ ಪಡೆಯಲು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಫೋನಿಭೂಷಣ್ ಮಣಿಗೆ ತನ್ನ ತಾಯಿಯ ಪೇಂಟಿಂಗ್ ತೋರಿಸುತ್ತಾನೆ. ಇದನ್ನು ಮಾಡಿಸಲು ಅವನು ಲಕ್ನೋದಿಂದ ದೊಡ್ಡ ಕಲಾವಿದನನ್ನು ಕರೆದುಕೊಂಡು ಬಂದಿದ್ದನು. ಕೇವಲ 1 ಬಾರಿ ಫೋನಿ ತಾಯಿಯನ್ನು ನೋಡಿ ಆ ಕಲಾವಿದ 2 ತಿಂಗಳಲ್ಲಿ ಈ ಪೇಂಟಿಂಗ್ ಪೂರ್ತಿ ಮಾಡಿದ್ದನು. ವಿಚಿತ್ರವೆಂದರೆ ಮಣಿ ಮತ್ತು ಅವಳ ಅತ್ತೆ ನೋಡಲು ಬಹಳಷ್ಟು ಒಂದೇ ತರಹ ಕಾಣುತ್ತಿದ್ದರು. ಆದರೆ ಮಣಿ ಕೇವಲ ಅವರ ಮೈಮೇಲಿದ್ದ ಒಡವೆಗಳನ್ನೇ ಆಸೆಯಿಂದ ನೋಡುತ್ತಿದ್ದಳು. ಇದು ಅವಳ ಅತ್ತೆಗೆ ಆಭರಣಗಳ ಮೇಲೆ ಎಂತಹ ಹುಚ್ಚು ಪ್ರೇಮವಿತ್ತು ಎಂಬುದನ್ನು ತೋರಿಸುತ್ತದೆ. ಅಂದರೆ ಮಣಿಗೂ ಕೂಡ ಒಡವೆಗಳ ಮೇಲೆ ಅತಿಯಾದ ವ್ಯಾಮೋಹವಿತ್ತು. ಅವರ ರೂಮಿನ ಕಿಟಕಿಯಿಂದ ಗಂಗಾನದಿಯ ಒಂದು ಕವಲು ಸ್ಪಷ್ಟವಾಗಿ ಕಾಣುತ್ತಿತ್ತು. ಫೋನಿಭೂಷಣ್ ತಾನು ಕೆಲಸದಿಂದ ಮನೆಗೆ ಬಂದಾಗ ಮಣಿ ಅಲ್ಲಿ ಕಿಟಕಿಯ ಹತ್ತಿರ ಕುಳಿತು ಅವನಿಗಾಗಿ ಕಾಯುತ್ತಾಳೆ ಎಂದು ಭಾವಿಸುತ್ತಾನೆ. ಆದರೆ ಮಣಿಗೆ ಈ ಯಾವುದೇ ವಿಷಯಗಳಲ್ಲಿ ಆಸಕ್ತಿ ಇರಲಿಲ್ಲ. ಫೋನಿಭೂಷಣ್ ಕೇವಲ ಅವಳ ಖುಷಿಗಾಗಿ ಇದೆಲ್ಲವನ್ನೂ ಮಾಡುತ್ತಿದ್ದನು. ಆದರೆ ನಾವು ಗಮನಿಸುವುದೇನೆಂದರೆ ಮಣಿ ಆ ಫೋನಿಭೂಷಣ್ ತಾಯಿಯ ಪೇಂಟಿಂಗ್ ಅನ್ನು ಅಲ್ಲಿಂದ ಹೊರಗೆ ಹಾಕಲು ಹೇಳುತ್ತಾಳೆ.
ಇದು ಅವಳ ಅಹಂಕಾರ ಮತ್ತು ಅಧಿಕಾರವನ್ನು ತೋರಿಸುತ್ತದೆ. ಇಲ್ಲಿ ಫೋನಿಭೂಷಣ್ ತನ್ನ ಹೆಂಡತಿಯ ಮಾತಿಗೆ ಮರುಮಾತನಾಡದ ಸೌಮ್ಯ ಸ್ವಭಾವದ ಗಂಡನಂತೆ ಕಾಣುತ್ತಿದ್ದನು. ಈ ವಿಷಯವನ್ನು ಕೇಳಿ ಶಶಿಧರ ನಗಲು ಶುರುಮಾಡುತ್ತಾನೆ ಮತ್ತು ಅವನು ಈ ರೀತಿ ಇರುವುದು ತಪ್ಪು ಎಂದು ಹೇಳುತ್ತಾನೆ. ಈಗ ಶಶಿಧರನು ಫೋನಿಭೂಷಣ್ ಬಹಳ ಮೃದು ಸ್ವಭಾವದ ಮನುಷ್ಯ ಎನ್ನುತ್ತಾನೆ. ಆದರೆ ನೀಲಕಂಠನ ವಿಚಾರವೇ ಬೇರೆಯಾಗಿತ್ತು. ಅವರ ನಡುವೆ ಈ ವಿಷಯವಾಗಿ ಚರ್ಚೆ ಶುರುವಾಗುತ್ತದೆ. ಆಗ ವಿಭೂತಿಭೂಷಣ್ ಅವರನ್ನು ತಡೆದು ಕಥೆಯನ್ನು ಮುಂದುವರಿಸಲು ಹೇಳುತ್ತಾರೆ. ಈಗ ಕಥೆಯಲ್ಲಿ ಮಣಿಯ ಎದುರು ಭಕ್ತದಾಸ್ ಎಂಬ ಗಿಣಿ ಮಾತನಾಡಲು ಶುರುಮಾಡುತ್ತದೆ. ಅಂದರೆ ಆ ಗಿಣಿಗೆ ಮಣಿಯ ಒಳಗೆ ಈ ಮನೆಯ ಹಳೆಯ ಯಜಮಾನಿಯ ಛಾಯೆ ಕಾಣಿಸುತ್ತಿತ್ತು. ಅಷ್ಟರಲ್ಲಿ ಮಣಿಯ ಸೋದರ ಸಂಬಂಧಿ ಮಧುಸೂದನ್ ಅಲ್ಲಿಗೆ ಬರುತ್ತಾನೆ. ಅವನು ಈಗಷ್ಟೇ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದನು. ಫೋನಿಭೂಷಣ್ ಮಧುಸೂದನ್ಗೆ ಮ್ಯಾನೇಜರ್ ಜೊತೆ ಕೆಲಸ ಮಾಡಲು ಹೇಳುತ್ತಾನೆ. ಏಕೆಂದರೆ ಮ್ಯಾನೇಜರ್ಗೆ ವಯಸ್ಸಾಗಿತ್ತು. ಹಾಗಾಗಿ ಅವನಿಗೆ ಯಾರಾದರೂ ಒಬ್ಬ ನಂಬಿಕಸ್ಥ ವ್ಯಕ್ತಿ ಬೇಕಿತ್ತು. ಅಷ್ಟೊತ್ತಿಗೆ ಅವರಿಗೆ 2 ದೊಡ್ಡ ಬಿಸಿನೆಸ್ಗಳಿದ್ದವು. ಇಲ್ಲಿ ಮುಖ್ಯವಾದ ವಿಷಯವೇನೆಂದರೆ ಫೋನಿಭೂಷಣ್ ಈಗ ಕೆಲಸದಿಂದ ವಿರಾಮ ಪಡೆದು ತನ್ನ ಹೆಂಡತಿಯ ಜೊತೆ ಸಮಯ ಕಳೆಯಲು ಬಯಸಿದ್ದನು ಮತ್ತು ಮಣಿ ಜೊತೆ ಸ್ವಲ್ಪ ಕಾಲ ಇರಬೇಕು ಎಂದುಕೊಂಡಿದ್ದನು. ಫೋನಿಭೂಷಣ್ ಆದಷ್ಟು ಬೇಗ ಕೆಲಸ ಮುಗಿಸಿ ಮನೆಗೆ ಓಡಿ ಬರುತ್ತಿದ್ದನು. ಆದರೆ ಮಣಿ ಅವನನ್ನು ನೋಡಿ ಖುಷಿಪಡುವ ಬದಲಿಗೆ ಆಘಾತಕ್ಕೆ ಒಳಗಾಗುತ್ತಾಳೆ. ಅವನು ಇಷ್ಟು ಬೇಗ ಹೇಗೆ ಬಂದ ಎಂದು ಅವಳು ಆಶ್ಚರ್ಯಪಡುತ್ತಾಳೆ. ಆದರೆ ಕಥೆಯಲ್ಲಿ ಟ್ವಿಸ್ಟ್ ಆಗಬರುತ್ತದೆ. ಫೋನಿಭೂಷಣ್ ತಂದಿದ್ದ ಪಾರ್ಸಲ್ ಅನ್ನು ಮಣಿಗೆ ಕೊಟ್ಟ ತಕ್ಷಣ ಅವಳು ಹುಚ್ಚಿಯಂತಾಗುತ್ತಾಳೆ. ಆ ಪೆಟ್ಟಿಗೆಯಲ್ಲಿ ವಿಶೇಷವಾದ ಸೀರೆ ಮತ್ತು ಬಹಳಷ್ಟು ಒಡವೆಗಳಿದ್ದವು. ಅದನ್ನು ನೋಡಿದ ತಕ್ಷಣ ಮಣಿಗೆ ಒಡವೆಗಳ ಮೇಲಿದ್ದ ವ್ಯಾಮೋಹ ಎದ್ದು ಕಾಣುತ್ತಿತ್ತು. ವಾಸ್ತವವಾಗಿ ಅವಳು ಫೋನಿಭೂಷಣ್ಗೆ ಧನ್ಯವಾದವನ್ನೂ ಹೇಳುವುದಿಲ್ಲ ಮತ್ತು ಅವನನ್ನು ತನ್ನಿಂದ ದೂರ ತಳ್ಳುತ್ತಾಳೆ. ಇದು ಅವನಿಗೆ ಬಹಳ ಬೇಸರ ತರುತ್ತದೆ. ಈ ಕೋಪದಲ್ಲಿ ಫೋನಿಭೂಷಣ್ ತನ್ನ ಕೆಲಸದವನ ಮೇಲೆ ಕಿರುಚಾಡುತ್ತಾನೆ. ನಂತರ ಅದಕ್ಕಾಗಿ ಅವನೇ ಪಶ್ಚಾತ್ತಾಪಪಡುತ್ತಾನೆ. ಫೋನಿಭೂಷಣ್ ದುಃಖದಿಂದ ಹೊರಗಿನ ಚೇರ್ ಮೇಲೆ ಹೋಗಿ ಮಲಗಿಬಿಡುತ್ತಾನೆ. ಆದರೆ ರಾತ್ರಿ ನಮಗೆ ಫೋನಿಯ ಇನ್ನೊಂದು ರೂಪವೇ ಕಾಣಿಸುತ್ತದೆ. ಅವಳು ಆ ಸೀರೆ ಮತ್ತು ಎಲ್ಲಾ ಒಡವೆಗಳನ್ನು ಧರಿಸಿ ಫೋನಿಭೂಷಣ್ಣನ್ನು ರೂಮಿಗೆ ಕರೆಯುತ್ತಾಳೆ. ಆದರೆ ಆ ಸಂದರ್ಭದ ಸೂಕ್ಷ್ಮತೆಯನ್ನು ಅರಿಯದ ಫೋನಿಭೂಷಣ್ ತನ್ನ ತಾಯಿಯ ಪೈಂಟಿಂಗ್ ನೋಡಿ ಅವರನ್ನು ಹೊಗಳಲು ಶುರುಮಾಡುತ್ತಾನೆ. ಇದರಿಂದ ಮಣಿಗೆ ಈ ಒಡವೆಗಳು ಸಾಲದು ಮತ್ತು ತಾನು ಸುಂದರವಾಗಿ ಕಾಣುತ್ತಿಲ್ಲ ಎಂಬ ಭಾವನೆ ಬರುತ್ತದೆ. ಮತ್ತು ನಿಜವಾಗಿಯೂ ಅವನ ತಾಯಿಯ ಹತ್ತಿರ ದೊಡ್ಡ ವಜ್ರದ ಹಾರವಿತ್ತು. ಅದಕ್ಕಾಗಿಯೇ ಫೋನಿಭೂಷಣ್ ಹಾಗೆ ಹೇಳುತ್ತಿದ್ದ ಎಂದು ಅವಳು ಅಂದುಕೊಳ್ಳುತ್ತಾಳೆ. ಅವಳಿಗೆ ಒಡವೆಗಳ ಮೇಲೆ ಒಂದು ರೀತಿಯ ಹುಚ್ಚು ಪ್ರೀತಿಯಿತ್ತು. ತಾನು ವಾಪಸ್ ಹೋಗುವುದಿಲ್ಲ ಮತ್ತು ಅವಳ ಮನೆಯವರು ಅವಳ ಒಡವೆಗಳನ್ನು ನೋಡಿ ಅಸೂಯೆಪಡುತ್ತಾರೆ ಎಂದು ಅವಳಿಗೆ ಅನಿಸುತ್ತದೆ. ಮತ್ತು ಅವಳು ಮಗುವನ್ನು ನೀಡಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ಯಾರೂ ಅವಳನ್ನು ಇಷ್ಟಪಡುವುದಿಲ್ಲ ಎಂದು ಅಂದುಕೊಳ್ಳುತ್ತಾಳೆ. ಆದರೆ ಫೋನಿಭೂಷಣ್ ಅಂತಹದ್ದೇನೂ ಇಲ್ಲ ಎಂದು ಅವಳಿಗೆ ತಿಳಿ ಹೇಳುತ್ತಾನೆ. ತಾನು ಎಲ್ಲವನ್ನೂ ಅವಳ ಖುಷಿಗಾಗಿ ಮಾಡುತ್ತಿರುವುದಾಗಿ ಹೇಳುತ್ತಾನೆ. ಆದರೆ ಫೋನಿಭೂಷಣ್ ಆ ವಿಶೇಷ ವಜ್ರದ ಹಾರವನ್ನು ಖಂಡಿತ ತರುವುದಾಗಿ ಭರವಸೆ ನೀಡುತ್ತಾನೆ ಮತ್ತು ಅವನು ಮಣಿಯನ್ನು ಕರೆದುಕೊಂಡು ಮತ್ತೆ ತಂದೆ ಮನೆಗೆ ಹೋಗಲು ಬಯಸುವುದಿಲ್ಲ. ಆದರೆ ಫೋನಿಭೂಷಣ್ಗೆ ಶನಿದೇವರ ದೃಷ್ಟಿ ಬಿದ್ದಂತಾಗುತ್ತದೆ. ಯಾಕಂದರೆ ಅವನ ಬಿಸಿನೆಸ್ ಪಾರ್ಟ್ನರ್ ಅವನ ವಿರುದ್ಧವೇ ತಿರುಗಿಬಿದ್ದಿದ್ದನು. ಅವನ ಹೆಸರು ಅಭಯ್ ಮಜುಂದಾರ್ ಮತ್ತು ಅವನು ಕೋರ್ಟ್ನಲ್ಲಿ ಸ್ಟೋರ್ ಓನರ್ ವಿರುದ್ಧ ಹೋರಾಡಲು ಬಯಸಿದ್ದನು. ಈಗ ಇದಕ್ಕೆಲ್ಲ ಹಣದ ಅವಶ್ಯಕತೆಯಿತ್ತು. ಆದರೆ ವ್ಯಾಪಾರದಲ್ಲಿ ನಷ್ಟವಾಗುತ್ತಿತ್ತು. ಇದರಿಂದಾಗಿ ಫೋನಿಭೂಷಣ್ ಬಹಳ ಆತಂಕದಲ್ಲಿದ್ದನು. ಮೂಲತಃ ಅವರ ಸ್ಟೋರೇಜ್ ರೂಮ್ ವಿಚಾರವಾಗಿ ಕೆಲವು ಸಮಸ್ಯೆಗಳು ಉಂಟಾಗಿದ್ದವು ಮತ್ತು ಮಾಲುಗಳನ್ನು ಸ್ಟೋರೇಜ್ನಲ್ಲಿ ಇಡದಿದ್ದರೆ ಅವುಗಳನ್ನು ಮಾರುವುದು ಹೇಗೆ? ಅದಕ್ಕಾಗಿಯೇ ಈ ಗಲಾಟೆ ನಡೆಯುತ್ತಿತ್ತು. ಫೋನಿಭೂಷಣ್ ಯಾವುದೋ ಒಂದು ಜಾಗವನ್ನು ಬಾಡಿಗೆಗೆ ಅಥವಾ ಖರೀದಿಸಲು ಬಯಸಿದ್ದನು ಎಂದು ಅಂದುಕೊಳ್ಳಿ. ಆ ಮಾಲೀಕ ಮೊದಲು ಒಪ್ಪಿದ್ದನು. ಆದರೆ ಫೋನಿಭೂಷಣ್ನ ಪಾರ್ಟ್ನರ್ ಅಭಯ್ ಅಲ್ಲಿ ಸಮಸ್ಯೆಯನ್ನು ತಂದಿಟ್ಟಿದ್ದನು. ಅವನು ಪರೋಕ್ಷವಾಗಿ ಆ ಮಾಲೀಕನನ್ನು ಪ್ರಚೋದಿಸುತ್ತಿದ್ದನು. ಅಲ್ಲಿ ಮಾಲುಗಳನ್ನು ಇಡದಂತೆ ತಡೆಯಲು ಸಂಚು ರೂಪಿಸಿದ್ದನು. ಹೀಗೂ ಫೋನಿಭೂಷಣ್ ಮನೆಗೆ ಬರುತ್ತಾನೆ. ಅಲ್ಲಿ ಅವನ ಕೈಯಲ್ಲಿ ಒಂದು ಪೆಟ್ಟಿಗೆಯನ್ನು ನೋಡಿ ಮಣಿಗೆ ಹಾರ ಬಂದಿದೆ ಎಂದು ಅನಿಸುತ್ತದೆ. ಆದರೆ ಅದರಲ್ಲಿ ಕೇವಲ ಕೆಲವು ಬಿಸಿನೆಸ್ ಫೈಲ್ಗಳಿದ್ದವು. ಅವಳ ಹುಚ್ಚುತನವನ್ನು ನೋಡಿ ಮಣಿಗೆ ತನ್ನ ಗಂಡನ ಬಿಸಿನೆಸ್ ನಷ್ಟದ ಬಗ್ಗೆ ಸ್ವಲ್ಪವೂ ಚಿಂತೆ ಇರಲಿಲ್ಲ. ಅವಳಿಗೆ ಕೇವಲ ಒಡವೆಗಳು ಬೇಕಾಗಿದ್ದವು. ಆಗ ಫೋನಿಭೂಷಣ್ ತನ್ನ ಹೆಂಡತಿಯ ಹತ್ತಿರ ಹಣದ ಸಹಾಯ ಕೇಳುತ್ತಾನೆ. ಒಡವೆಗಳನ್ನು ಅಡಮಾನವಿಟ್ಟು ವ್ಯವಹಾರವನ್ನು ಉಳಿಸೋಣ ಎನ್ನುತ್ತಾನೆ. ಆದರೆ ಮಣಿ ಹುಚ್ಚಿಯಂತೆ ಕೋಪಗೊಂಡು ರೂಮ್ ಲಾಕ್ ಮಾಡಿಕೊಳ್ಳುತ್ತಾಳೆ ಮತ್ತು ಒಡವೆಗಳನ್ನು ತಬ್ಬಿಕೊಂಡು ಕುಳಿತುಕೊಳ್ಳುತ್ತಾಳೆ. ಬಾಗಿಲನ್ನು ಕೂಡ ತೆರೆಯುವುದಿಲ್ಲ. ಆದರೆ ಫೋನಿಭೂಷಣ್ ಕೆಲಸದ ನಿಮಿತ್ತ ಅಂದೇ ಕೋಲ್ಕತ್ತಾಗೆ ಹೋಗಬೇಕಿತ್ತು. ಅಂದರೆ ತನ್ನ ವ್ಯವಹಾರ ಉಳಿಸಲು ಹಣ ಹೊಂದಿಸಲು ಹೋಗಬೇಕಿತ್ತು. ಅವಳು ಫೋನಿಭೂಷಣ್ ಹೋಗುವುದನ್ನು ರಹಸ್ಯವಾಗಿ ಗಮನಿಸುತ್ತಾಳೆ. ಆದರೆ ಅವನು ಅವಳ ಒಡವೆಗಳನ್ನು ಕದಿಯಬಾರದು ಎಂಬ ಭಯದಿಂದ ಮಾತ್ರ ಆಕೆ ಹಾಗೆ ಮಾಡುತ್ತಾಳೆ. ಫೋನಿಭೂಷಣ್ ಹೋದ ತಕ್ಷಣ ಆತನ ಹೆಂಡತಿ ಮಣಿ ಮಧುಸೂದನ್ನನ್ನು ಕರೆಯುತ್ತಾಳೆ
ಮಧುಸೂದನ್ ಬಂದಾಗ ಮಣಿ ತನ್ನನ್ನು ತನ್ನ ತಂದೆಯ ಮನೆಗೆ ಬಿಡಲು ಹೇಳುತ್ತಾಳೆ. ಆದರೆ ಮಧುಸೂದನ್ಗೆ ತನ್ನ ಕೆಲಸವನ್ನು ಕಳೆದುಕೊಳ್ಳಲು ಇಷ್ಟವಿರಲಿಲ್ಲ. ಅವನಿಗೆ ಅಲ್ಲಿಂದ ವಾಪಸ್ ಹೋಗಲು ಇಷ್ಟವಿರಲಿಲ್ಲ. ಆದರೆ ಮಣಿ ಅವನು ಯಾವುದೇ ತೊಂದರೆಗೆ ಸಿಲುಕುವುದಿಲ್ಲ ಎಂದು ಭರವಸೆ ನೀಡುತ್ತಾಳೆ ಮತ್ತು ಅವಳು ಎಲ್ಲಾ ಒಡವೆಗಳನ್ನೂ ತೆಗೆದುಕೊಂಡು ಹೊರಟು ಹೋಗುತ್ತಾಳೆ. ಈಗ ಆಕೆಯ ಮುಂದಿನ ಗುರಿ ತನ್ನ ಒಡವೆಗಳಾಗಿದ್ದವು. ಅವಳು ಕೇವಲ ಒಡವೆಗಳೊಂದಿಗೆ ಇಲ್ಲಿಂದ ಓಡಿಹೋಗಲು ಬಯಸಿದ್ದಳು. ಅವಳು ಮಧುಸೂದನ್ನನ್ನು ಹೊರಗೆ ಕಾಯಲು ಹೇಳುತ್ತಾಳೆ. ನಾಳೆ ಶನಿವಾರ, ಅವನು ಬರುವುದಿಲ್ಲ ಎಂದು ಮಣಿ ಹೇಳುತ್ತಾಳೆ. ಕೆಲಸದವನಿಗೆ ಹಣ ಕೊಟ್ಟು ಹೊರಗೆ ಕಳುಹಿಸಿಬಿಡೋಣ ಎನ್ನುತ್ತಾಳೆ. ಆದರೆ ಮಧುಸೂದನ್ನ ಬುದ್ಧಿ ಇಲ್ಲಿ ಸರಿಯಾಗಿ ಕಾಣುತ್ತಿರಲಿಲ್ಲ. ಆ ವಜ್ರದ ಹಾರ ಅಲ್ಲಿ ಇರಲಿಲ್ಲ. ಮತ್ತು ಒಂದು ರಾತ್ರಿ ನಾವು ನೋಡುತ್ತೇವೆ, ಮಣಿ ಫೋನಿಭೂಷಣ್ಣನ್ನು ನದಿಯ ಒಂದು ಕವಲಿನ ಹತ್ತಿರ ಕರೆದುಕೊಂಡು ಹೋಗುತ್ತಾಳೆ. ಫೋನಿಭೂಷಣ್ ನದಿಗೆ ಇಳಿಯುತ್ತಾನೆ. ಅಲ್ಲಿ ಮಣಿ ತನ್ನ ಅಸಲಿ ರೂಪವನ್ನು ತೋರಿಸುತ್ತಾಳೆ. ಅದು ಒಡವೆಗಳನ್ನು ಧರಿಸಿದ್ದ ಒಂದು ಅಸ್ಥಿಪಂಜರವಾಗಿತ್ತು. ಅದರ ಅರ್ಥವೇನೆಂದರೆ ಮಣಿ ಅಷ್ಟೊತ್ತಿಗಾಗಲೇ ಬದುಕಿರಲಿಲ್ಲ. ಫೋನಿಭೂಷಣ್ ಆ ನೋವು ಮತ್ತು ದುಃಖದಿಂದ ನದಿಯಲ್ಲಿ ಮುಳುಗಿ ಸಾಯುತ್ತಾನೆ. ಕಥೆಯ ಅರ್ಥವೇನೆಂದರೆ ಮಧುಸೂದನ್ ಒಡವೆಗಳನ್ನು ತೆಗೆದುಕೊಂಡು ಓಡಿಹೋಗಿದ್ದನು. ಓಡಿಹೋಗುವ ಮುನ್ನ ಮಣಿಯನ್ನು ನದಿಯಲ್ಲಿ ಮುಳುಗಿಸಿಕೊಂಡಿದ್ದನು. ಅಂತಿಮವಾಗಿ ಫೋನಿಭೂಷಣ್ ಕೂಡ ಬೇಸರದಿಂದ ತನ್ನ ಜೀವನವನ್ನು ಕೊನೆಗೊಳಿಸಿಕೊಂಡಿರಬಹುದು. ಮಣಿಗೆ ಒಡವೆಗಳ ಮೇಲೆ ಎಷ್ಟು ಪ್ರೀತಿಯಿತ್ತೋ ಫೋನಿಗೆ ಮಣಿಯ ಮೇಲೆ ಅಷ್ಟೇ ಪ್ರೀತಿಯಿತ್ತು. ಆ ಅಸ್ಥಿಪಂಜರವು ಬಹುಶಃ ಸಾವನ್ನು ಸಂಕೇತಿಸುತ್ತದೆ. ಫೋನಿಭೂಷಣ್ಗೆ ಮಣಿ ಇಲ್ಲದೆ ಬದುಕಲು ಸಾಧ್ಯವಿರಲಿಲ್ಲ. ಮತ್ತು ದೊಡ್ಡ ವಿಷಯವೇನೆಂದರೆ ಮಣಿ ಫೋನಿಭೂಷಣ್ನ ಮುಂದೆ ಆ ರೂಪದಲ್ಲಿ ಬಂದಿದ್ದಳು. ಅವನು ಅವಳನ್ನು ಯಾವ ರೂಪದಲ್ಲಿ ನೋಡಲು ಬಯಸಿದ್ದನೋ ಅದೇ ರೂಪದಲ್ಲಿ ಬಂದಿದ್ದಳು. ಅವನು ಹುಟ್ಟಿದ ದಿನ ಉಲ್ಕಾಪಾತವಾಗಿತ್ತು. ಅವನ ಭವಿಷ್ಯ ಅಂದೇ ನಿರ್ಧಾರವಾಗಿತ್ತು. ನಂತರ ಅವರಿಗೆ ಈ ಕಥೆಯ ಹೆಸರುಗಳನ್ನು ನೆನಪಿಟ್ಟುಕೊಳ್ಳಲು ಕಷ್ಟವಾಗುತ್ತಿತ್ತು. ಅವರು ಬೇರೊಂದು ಪಾತ್ರದ ಕಥೆಯನ್ನು ಹೇಳುತ್ತಿದ್ದರು, ಆದರೆ ಹೆಸರುಗಳನ್ನು ಬದಲಿಸುತ್ತಿದ್ದರು. ಅಂದರೆ ಕಥೆಯನ್ನು ತಮ್ಮ ಕಡೆಗೆ ತಿರುಗಿಸುತ್ತಿದ್ದರು. ವಿಭೂತಿಭೂಷಣ ಅವರು ತಮಗೆ ತಾರಾನಾಥನ ಭೇಟಿಯಾದಾಗ ಅವನು ಈ ಕಥೆಯನ್ನು ಹೇಳಿದ್ದ ಎಂದು ತಿಳಿಸುತ್ತಾರೆ. ಮತ್ತು ಇದೇ ಕಥೆಯನ್ನು ಅವನು ಎಲ್ಲರಿಗೂ ಹೇಳುತ್ತಾನೆ. ತಾರಾನಾಥನಿಗೆ ಒಂದು ರಾತ್ರಿ ತಂತ್ರ ಮಾಡುವ ಮಹಿಳೆಯ ಕನಸು ಬೀಳುತ್ತದೆ. ಅದರಿಂದಾಗಿ ಅವನು ಆ ಜಾಗಕ್ಕೆ ಹೋಗುವುದನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಒಂದು ವಾರದ ನಂತರ ತಾರಾನಾಥ ಬೀರ್ಭೂಮ್ ಹಳ್ಳಿಗೆ ತಲುಪುತ್ತಾನೆ. ಅಲ್ಲಿನ ಜನರನ್ನು ವಿಚಾರಿಸಿದಾಗ ನದಿದಂಡೆಯ ಮೇಲೆ ಒಬ್ಬಳು ಹುಚ್ಚು ಮಹಿಳೆ ವಾಸಿಸುತ್ತಿರುವುದು ತಿಳಿಯುತ್ತದೆ. ಕೆಲವರು ಆಕೆಯನ್ನು ತಾಂತ್ರಿಕ ಮಹಿಳೆ ಎಂದು ಕರೆಯುತ್ತಿದ್ದರು. ಅವನು ಆಕೆಯ ಹತ್ತಿರ ಹೋಗುತ್ತಾನೆ. ಆದರೆ ಆಕೆ ಅವನ ಮಾತನ್ನು ಕೇಳುವುದಿಲ್ಲ. ಆಗ ತಾರಾನಾಥ ಒಂದು ಮರದ ಹತ್ತಿರ ಆಶ್ರಯ ಪಡೆಯುತ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ ಅವನಿಗೆ ಸಹಾಯ ಮಾಡುತ್ತಾನೆ. ತಾರಾನಾಥನಿಗೆ ತಂಬಾಕು ಸೇದುವ ಹವ್ಯಾಸವಿತ್ತು. ಅವನು ತನ್ನ ಸಂಜೆಯನ್ನು ಹಾಗೆಯೇ ಕಳೆಯುತ್ತಾನೆ. ತಾರಾನಾಥ ಈ ರೀತಿಯ ತಂಬಾಕು ಸೇದುತ್ತಿದ್ದ ಎಂದು ನಮಗೆ ತಿಳಿದಿದೆ. ಅದೇ ರಾತ್ರಿ ತಾರಾನಾಥ ಮತ್ತೆ ಆ ಮಹಿಳೆಯ ಹತ್ತಿರ ಹೋಗುತ್ತಾನೆ. ಆದರೆ ಅವಳು ಮತ್ತೆ ಅವನನ್ನು ಅಲ್ಲಿಂದ ಓಡಿಸುತ್ತಾಳೆ. ಈಗ ಅವನು ಆ ಮಹಿಳೆ ಖಂಡಿತ ಹುಚ್ಚಿ ಎಂದು ತೀರ್ಮಾನಿಸುತ್ತಾನೆ. ತಾನು ಇಲ್ಲಿ ಸಾಯಬಾರದು ಎಂದು ಅಂದುಕೊಳ್ಳುತ್ತಾನೆ. ಒಂದು ವೇಳೆ ಇಲ್ಲೇನಾದರೂ ಆದರೆ ತನ್ನ ಮನೆಯವರಿಗೆ ವಿಷಯ ತಿಳಿಯುವುದೂ ಇಲ್ಲ ಎಂದು ಯೋಚಿಸುತ್ತಾನೆ. ತಾರಾನಾಥ ಮಲಗುತ್ತಾನೆ ಮತ್ತು ಬೆಳಗ್ಗೆ ಅಲ್ಲಿಂದ ಹೊರಡಲು ನಿರ್ಧರಿಸುತ್ತಾನೆ. ಆದರೆ ಅದೇ ರಾತ್ರಿ ಆ ತಾಂತ್ರಿಕ ಮಹಿಳೆ ಅವನ ಕನಸಿನಲ್ಲಿ ಬಂದು ವಾಪಸ್ ಬರಲು ಹೇಳುತ್ತಾಳೆ. ಬೆಳಗ್ಗೆ ಅವನು ಸ್ಮಶಾನದ ಹತ್ತಿರ ಒಂದು ಅಂಗಡಿಯಲ್ಲಿ ಊಟ ಮಾಡುತ್ತಾನೆ. ಅವನಿಗೆ ಅಲ್ಲಿ ಉಚಿತವಾಗಿ ಊಟ ಸಿಗುತ್ತದೆ. ತಾರಾನಾಥ ಮತ್ತೆ ಅದೇ ಜಾಗಕ್ಕೆ ಹೋಗುತ್ತಾನೆ. ಅಲ್ಲಿ ಒಬ್ಬ ಹುಡುಗಿಯ ಆತ್ಮದ ಬಗ್ಗೆ ಗೊತ್ತಾಗುತ್ತದೆ. ತಾರಾನಾಥ ಆಕೆಯನ್ನು ಹುಚ್ಚಿ ಎಂದು ಕರೆದಾಗ ಆಕೆ ಸಿಟ್ಟಾಗುತ್ತಾಳೆ. ಆಕೆ ಮತ್ತೆ ಅವನ ಕನಸಿನಲ್ಲಿ ಬಂದು ಹೆದರಿಸುತ್ತಾಳೆ. ಇದರಿಂದಾಗಿ ಆಕೆ ಒಬ್ಬ ಡಾಕಿನಿ ರೂಪದ ತಾಂತ್ರಿಕ ಮಹಿಳೆ ಎಂದು ಅವನಿಗೆ ಅರ್ಥವಾಗುತ್ತದೆ. ತಾರಾನಾಥ ಹೆದರಿ ಆ ಮರದ ಹತ್ತಿರ ಬಂದು ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಕಣ್ಣು ತೆರೆದಾಗ ಅವಳು 2 ದಿನದಲ್ಲಿ ಅಮಾವಾಸ್ಯೆ ಇದೆ, ಅಂದು ಇಲ್ಲಿಗೆ ಬರಲೇಬೇಕು ಎಂದು ಹೇಳುತ್ತಾಳೆ. ತಾರಾನಾಥ ಅದನ್ನು ಹೇಗೆ ನಿರಾಕರಿಸಲು ಸಾಧ್ಯ? ಅವನು ಅಲ್ಲಿಗೆ ಹೋಗುತ್ತಾನೆ. ಆಗ ಆಕೆ ಒಂದು ಮಾತು ಹೇಳುತ್ತಾಳೆ. ಅವನಿಗೆ ಸಾಧನೆ ಮಾಡಬೇಕಿದ್ದರೆ ನದಿಯ ದಕ್ಷಿಣ ಭಾಗದಲ್ಲಿ ಒಂದು ಹುಡುಗಿಯ ಶವ ತೇಲಿ ಬಂದಿದೆ, ಅದನ್ನು ತರಲು ಹೇಳುತ್ತಾಳೆ. ಜೊತೆಗೆ ಅನ್ನ ಮತ್ತು ಮದ್ಯವನ್ನು ಕೂಡ ತರಲು ಹೇಳುತ್ತಾಳೆ. ಹಾಗೆಯೇ ಒಂದು ಬಿಳಿ ಬಟ್ಟೆಯನ್ನು ತಂದು ಅದನ್ನು ಧರಿಸಿ ಸಾಧನೆ ಮಾಡಬೇಕೆಂದು ತಿಳಿಸುತ್ತಾಳೆ. ಒಂದು ವೇಳೆ ಅವನು ಇದರಲ್ಲಿ ವಿಫಲವಾದರೆ ಪ್ರಾಣ ಕಳೆದುಕೊಳ್ಳುತ್ತಾನೆ. ತಾಂತ್ರಿಕ ಮಹಿಳೆ ಆ ಹುಡುಗಿಯ ಶವವನ್ನು ಕೂದಲು ಹಿಡಿದು ಎಳೆದು ತರುತ್ತಾಳೆ ಮತ್ತು ತಾರಾನಾಥನಿಗೆ ನದಿಯಲ್ಲಿ ಆ ಬಿಳಿ ಬಟ್ಟೆ ಧರಿಸಿ 3 ಬಾರಿ ಸ್ನಾನ ಮಾಡಲು ಹೇಳುತ್ತಾಳೆ. ಆದರೆ ತಾರಾನಾಥ ಆ ಹುಡುಗಿಯನ್ನು ನೋಡಿ ಆಘಾತಕ್ಕೊಳಗಾಗುತ್ತಾನೆ. ಯಾಕೆಂದರೆ ಅವನು ಆಕೆಯನ್ನು ಮೊದಲೇ 2 ಬಾರಿ ನೋಡಿದ್ದನು. ಅವಳು ಮರದ ಮೇಲೆ ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ಅವನಿಗೆ ಕಂಡಿದ್ದಳು. ಅಂದರೆ ಅವಳು ಮೊದಲೇ ಸತ್ತಿದ್ದಳು. ಅಥವಾ ಆ ತಾಂತ್ರಿಕ ಮಹಿಳೆ ಅವನ ಜೊತೆ ಆಟವಾಡುತ್ತಿದ್ದಳು. ತಾಂತ್ರಿಕ ಮಹಿಳೆ ತಾರಾನಾಥನಿಗೆ ಆ ಹುಡುಗಿಯ ಶವದ ಮೇಲೆ ಕುಳಿತು ಸಾಧನೆ ಮಾಡಲು ಹೇಳುತ್ತಾಳೆ.
ಅವನ ಕಿವಿಯಲ್ಲಿ ಮಂತ್ರವನ್ನು ಹೇಳುತ್ತಾಳೆ ಮತ್ತು ರುದ್ರಾಕ್ಷಿ ಮಾಲೆಯನ್ನು ಹಾಕುತ್ತಾಳೆ. ಸಾಧನೆ ಶುರುವಾದ ತಕ್ಷಣ ತಾರಾನಾಥನ ಮುಂದೆ ಮಹಾಷೋಡಶಿ ಪ್ರಕಟವಾಗುತ್ತಾಳೆ. ಆದರೆ ಮಹಾಡಾಮರಿ ಸಾಧನೆ ಮಾಡುವಾಗ ಇವಳು ಹೇಗೆ ಬಂದಳು ಎಂಬುದು ಅವನಿಗೆ ತಿಳಿಯುವುದಿಲ್ಲ. ಅವನು ಇದೇ ಪ್ರಶ್ನೆಯನ್ನು ಷೋಡಶಿಯನ್ನು ಕೇಳುತ್ತಾನೆ. ಆಗ ಷೋಡಶಿ ಇದನ್ನು ತಡೆಯಲು ಹೇಳುತ್ತಾಳೆ. ಮಹಾಡಾಮರಿ ರೂಪವನ್ನು ತಡೆದುಕೊಳ್ಳುವ ಶಕ್ತಿ ಅವನಿಗೆ ಇಲ್ಲ ಎಂದು ಅವಳು ಹೇಳುತ್ತಾಳೆ. ಆದರೆ ಅವನು ತನ್ನ ಸಾಧನೆಯಲ್ಲಿ ಮುಂದುವರಿಯುತ್ತಾನೆ. ಆಗ ಆ ಶವ ಎದ್ದು ನಿಲ್ಲುತ್ತದೆ ಮತ್ತು ಷೋಡಶಿ ತನ್ನ ಭಯಾನಕ ರೂಪವನ್ನು ತೋರಿಸುತ್ತಾಳೆ. ಅದನ್ನು ನೋಡಿ ತಾರಾನಾಥ ಹೆದರಿ ಅಲ್ಲಿಂದ ಓಡಿ ಹೋಗುತ್ತಾನೆ ಮತ್ತು ಪ್ರಜ್ಞೆ ತಪ್ಪುತ್ತಾನೆ. ನಂತರ ತಾಂತ್ರಿಕ ಮಹಿಳೆ ಅವನ ಹತ್ತಿರ ಬಂದು ಏನಾಯಿತು ಎಂದು ಕೇಳುತ್ತಾಳೆ. ಆದರೆ ತಾಂತ್ರಿಕ ಮಹಿಳೆ ಅವಳು ಹಾಗೆ ಬರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಇದೆಲ್ಲವೂ ಮಹಾಡಾಮರಿ ಮಾಡಿದ ಮಾಯೆ ಎಂದು ತಿಳಿಸುತ್ತಾಳೆ. ಆದರೆ ಮಹಾಷೋಡಶಿ, ಮಹಾಡಾಮರಿ ಇವೆಲ್ಲವೂ ಆದಿಶಕ್ತಿಯ ವಿವಿಧ ರೂಪಗಳು ಎಂದು ವಿವರಿಸುತ್ತಾಳೆ. ಒಂದು ಜನ್ಮದ ಸಾಧನೆಯಿಂದ ಇವರನ್ನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ. ಆಕೆ ಕಳೆದ ಅನೇಕ ಜನ್ಮಗಳಿಂದ ಇದನ್ನು ಮಾಡುತ್ತಿರುವುದಾಗಿ ಹೇಳುತ್ತಾಳೆ. ಆದರೆ ಆಕೆ ಅವನ ಮೇಲೆ ಕರುಣೆ ತೋರಿ ತನ್ನ ಕೆಲವು ಶಕ್ತಿಗಳನ್ನು ಅವನಿಗೆ ನೀಡುತ್ತಾಳೆ. ಇದರಿಂದ ಅವನು ಮುಂದಿನ ಜನ್ಮದಲ್ಲಿ ಪೂರ್ಣ ಲಾಭ ಪಡೆಯಬಹುದು. ಅದರ ನಂತರ ತಾರಾನಾಥ ಎಂದಿಗೂ ಆಕೆಯನ್ನು ಹುಡುಕಲಿಲ್ಲ. ಹುಡುಕಿದರೂ ಆಕೆ ಸಿಗುತ್ತಿರಲಿಲ್ಲ, ಏಕೆಂದರೆ ಅವಳು ಈ ಲೋಕದವಳೇ ಆಗಿರಲಿಲ್ಲ. ಅವಳ ಶಕ್ತಿಯನ್ನು ಅರ್ಥಮಾಡಿಕೊಳ್ಳುವುದು ಸಾಮಾನ್ಯ ಮನುಷ್ಯನ ಕೈಲಿ ಸಾಧ್ಯವಿಲ್ಲದ ಮಾತು. ಇದರೊಂದಿಗೆ ಎರಡನೇ ಕಥೆ ಮುಗಿಯುತ್ತದೆ. ವಿಭೂತಿಭೂಷಣ ಅವರ ಜೀವನವು ತಂತ್ರವಿದ್ಯೆಯಲ್ಲೇ ಕಳೆಯಿತು ಎಂದು ಅವರು ನಂಬಿದ್ದರು. ಆದರೆ ನಂತರದ ದಿನಗಳಲ್ಲಿ ದುರಾಸೆಯಿಂದ ಅವರು ತಪ್ಪುದಾರಿ ತುಳಿದರು. ಅದರ ಪರಿಣಾಮವನ್ನು ಅವರು ಇಂದಿಗೂ ಅನುಭವಿಸುತ್ತಿದ್ದಾರೆ. ನಂತರ ಅವರಿಗೆ ಅಲ್ಲಿ ಹೂವುಗಳ ಸುಗಂಧ ಬರುತ್ತದೆ. ಆದರೆ ಎಲ್ಲ ಹೂವುಗಳು ಮನುಷ್ಯರಿಗಾಗಿ ಅರಳುವುದಿಲ್ಲ ಎಂದು ಅವರು ಹೇಳುತ್ತಾರೆ. ಬೇರೆ ಲೋಕದ ಜೀವಿಗಳು ಕೂಡ ಅದರ ವಾಸನೆ ಹಿಡಿದು ಭೂಮಿಗೆ ಬರುತ್ತವೆ. ಆಗ ಮನುಷ್ಯನ ದುರಾಸೆಯ ಬಗ್ಗೆ ಮಾತು ಶುರುವಾಗುತ್ತದೆ. ಭೂತ ಮತ್ತು ಮನುಷ್ಯ ಇಬ್ಬರೂ ಪ್ರಕೃತಿಯ ಭಾಗವೇ ಎಂದು ಹೇಳಲಾಗುತ್ತದೆ. ಇದೆಲ್ಲವನ್ನೂ ಕೇಳಿ ಶಶಿಧರ ಸಿಗರೇಟ್ ಕೇಳುತ್ತಾನೆ ಮತ್ತು ಇದರೊಂದಿಗೆ ಶಶಿಧರ ಕೊನೆಯ ಕಥೆಯನ್ನು ಹೇಳಲು ಶುರುಮಾಡುತ್ತಾನೆ. ಮೂರನೇ ಕಥೆಯಲ್ಲಿ ಶಶಿಧರ ಇಂಡೋ ಚೈನಾ ಯುದ್ಧದ ನಂತರ ಕೆಲವು ಸ್ಮಗ್ಲರ್ಗಳಿಗೆ ಅತಿಯಾದ ಶಕ್ತಿ ಬಂದಿತ್ತು ಎಂದು ಹೇಳುತ್ತಾನೆ. ಅವರಲ್ಲಿ ಒಬ್ಬ ನಟಬಾರ್ ದತ್ತ. ಎಲ್ಲರೂ ಅವನನ್ನು ಬಡೇಬಾಬು ಎಂದು ಕರೆಯುತ್ತಿದ್ದರು. ಅವನು ಸುಳ್ಳು ವ್ಯವಹಾರದ ಹೆಸರಲ್ಲಿ ಸ್ಮಗ್ಲಿಂಗ್ ಮಾಡುತ್ತಿದ್ದನು. ಪೊಲೀಸ್ ಇಲಾಖೆಯಲ್ಲಿ ಅವನಿಗೆ ಬಹಳ ಪ್ರಭಾವ ಇತ್ತು. ಅವನಿಗೆ ಇಬ್ಬರು ನಂಬಿಕಸ್ಥ ಆಳುಗಳಿದ್ದರು, ರಘುಬೀರ್ ಮತ್ತು ಪೂರ್ಣೇಂದು. ಅವನು ರಘುಬೀರ್ನನ್ನು ಮಗನಂತೆ ಪ್ರೀತಿಸುತ್ತಿದ್ದ ಮತ್ತು ಪೂರ್ಣೇಂದು ಅವನ ಬುದ್ಧಿವಂತ ಕೆಲಸಗಾರನಾಗಿದ್ದನು. ರಘುಬೀರ್ ಸತ್ತ ನಂತರ ಪೂರ್ಣೇಂದುವನ್ನು ಕರೆಯಲಾಗುತ್ತದೆ. ಅವನು ಒಬ್ಬ ಜಮೀನ್ದಾರನ ಬಂಗಲೆಯನ್ನು ಕಬಳಿಸಲು ಹೋಗಿ ಕಾಡಿನಲ್ಲಿ ಶವವಾಗಿ ಪತ್ತೆಯಾಗಿದ್ದನು. ಅವನ ಸೊಂಟ ಮತ್ತು ಹೆಗಲ ಮೂಳೆ ಮುರಿದಿತ್ತು. ಆ ಬಂಗಲೆ ಕೇವಲ 2 ಅಂತಸ್ತಿನದಾಗಿತ್ತು. ರಘುಬೀರ್ಗೆ ಅಲ್ಲಿಂದ ಜಿಗಿಯುವುದು ದೊಡ್ಡ ವಿಷಯವೇ ಆಗಿರಲಿಲ್ಲ. ಯಾವ ಮನುಷ್ಯನೂ ಅವನನ್ನು ಅಷ್ಟು ಸುಲಭವಾಗಿ ಕೊಲ್ಲಲು ಸಾಧ್ಯವಿರಲಿಲ್ಲ. ಅಲ್ಲಿ ಏನಾಯಿತು ಎಂಬುದು ಯಾರಿಗೂ ತಿಳಿಯುತ್ತಿರಲಿಲ್ಲ. ಈಗ ಈ ಅರ್ಧಕ್ಕೆ ನಿಂತ ಕೆಲಸವನ್ನು ಪೂರ್ಣೇಂದು ಮಾಡಬೇಕಿತ್ತು. ಅಲ್ಲಿ ತಿಲೋತ್ತಮ ಎಂಬ ವಿಧವೆ ಮಹಿಳೆ ಇರುತ್ತಾಳೆ. ಪೂರ್ಣೇಂದು ಹೆಣ್ಣು ಮಕ್ಕಳನ್ನು ಮರುಳು ಮಾಡುವಲ್ಲಿ ನಿಪುಣನಾಗಿದ್ದನು. ಅವನು ರಾಜಮೋಹನ್ ಸಿಂಗ್ ರಾಯ್ ಬಂಗಲೆಗೆ ಹೋಗಬೇಕಿತ್ತು. ಅದೊಂದು ಹಳೆಯ ಮತ್ತು ದೊಡ್ಡ ಬಂಗಲೆಯಾಗಿತ್ತು. ಆ ದೇವಸ್ಥಾನದ ಒಳಗೆ ಕೃಷ್ಣನ ಮೂರ್ತಿ ಇತ್ತು, ಆದರೆ ಅದು ನಕಲಿ ಮೂರ್ತಿಯಾಗಿತ್ತು. ನಿಜವಾದ ಮೂರ್ತಿ ತಿಲೋತ್ತಮಾಳ ರೂಮಿನಲ್ಲಿದ್ದ ಪೆಟ್ಟಿಗೆಯ ಹಿಂದಿತ್ತು. ಆ ಮೂರ್ತಿಯ ಮೇಲೆ 60 ಲಕ್ಷ ಮೌಲ್ಯದ ಕೆಂಪು ರತ್ನವಿತ್ತು. ಅದಕ್ಕಾಗಿಯೇ ರಘುಬೀರ್ ಅಲ್ಲಿಗೆ ಹೋಗಿದ್ದನು. ಈಗ ಪೂರ್ಣೇಂದು ಅದನ್ನು ಬುದ್ಧಿವಂತಿಕೆಯಿಂದ ಮಾಡಬೇಕಿತ್ತು. ಪ್ರತಿ ಗುರುವಾರ ಅಲ್ಲಿ ಪೂಜೆ ನಡೆಯುತ್ತಿತ್ತು ಮತ್ತು ಹೊರಗಿನವರಿಗೆ ಅವಕಾಶವಿತ್ತು. ಆದರೆ ಅಲ್ಲಿನ ಕೇರ್ಟೇಕರ್ ತಾರಾಶಂಕರ್ ಬಹಳ ಚತುರ ವ್ಯಕ್ತಿಯಾಗಿದ್ದನು. ಪೂರ್ಣೇಂದು ಒಬ್ಬ ವೇಶ್ಯೆಯ ಜೊತೆ ಇದ್ದಾಗ ಅವಳಿಗೆ ದೊಡ್ಡ ಮನೆ ಕೊಡಿಸುವುದಾಗಿ ಹೇಳುತ್ತಾನೆ. ಪೂರ್ಣೇಂದುವಿನ ಮಾಲೀಕ ತಿಲೋತ್ತಮ ನಾಸ್ತಿಕಳು ಎಂದು ಹೇಳುತ್ತಾನೆ. ಅವಳಿಗೆ 16ನೇ ವಯಸ್ಸಿನಲ್ಲಿ ಮದುವೆಯಾಗಿತ್ತು ಮತ್ತು 23ನೇ ವಯಸ್ಸಿಗೆ ಮಗಳು ಸತ್ತಿದ್ದಳು. ಅದರ 2 ವರ್ಷದ ನಂತರ ಅವಳ ಗಂಡ ಕೂಡ ತೀರಿಹೋಗಿದ್ದನು. ಪೂರ್ಣೇಂದು ಯಾವುದೇ ಹುಡುಗಿಯನ್ನು ಕರಗಿಸಬಹುದು ಎಂದು ನಂಬಿದ್ದನು. ಆ ಮೂರ್ತಿಯ ಕೀಲಿಕೈ ತಿಲೋತ್ತಮಾಳ ಪಲ್ಲುವಿನಲ್ಲೇ ಇರುತ್ತಿತ್ತು. ಮನೆಯಲ್ಲಿ ಇಲೆಕ್ಟ್ರಿಕ್ ಅಲಾರಾಂಗಳು ಕೂಡ ಇದ್ದವು. ಪೂರ್ಣೇಂದು ಭಿಕ್ಷುಕನ ರೂಪದಲ್ಲಿ ದೇವಸ್ಥಾನದ ಮುಂದೆ ಕುಳಿತುಕೊಳ್ಳುತ್ತಾನೆ. ಪೂಜಾರಿಯ ಕಣ್ಣು ಅವನ ಮೇಲೆ ಬೀಳುತ್ತದೆ. ತಾರಾಶಂಕರ್ ಅವನನ್ನು ಕರೆಯುತ್ತಾನೆ ಮತ್ತು ಪೂರ್ಣೇಂದು ಸುಳ್ಳು ಹೆಸರನ್ನು ಹೇಳುತ್ತಾನೆ. ತಾನು ಶಾಂತಿಯನ್ನು ಹುಡುಕುತ್ತಾ ಬಂದಿರುವುದಾಗಿ ಹೇಳುತ್ತಾನೆ. ಪ್ರಶ್ನೆಗಳನ್ನು ಕೇಳುವಾಗಲೇ ಅವನು ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಅವನು 4 ದಿನಗಳಿಂದ ಊಟ ಮಾಡಿರಲಿಲ್ಲ ಎಂದು ತಿಳಿಯುತ್ತದೆ. ಪೂರ್ಣೇಂದು ತನ್ನ ಸಂಚನ್ನು ಶುರುಮಾಡುತ್ತಾನೆ. ಪೂಜಾರಿಗಳು ಮಂತ್ರಗಳನ್ನು ತಪ್ಪಾಗಿ ಹೇಳುತ್ತಿದ್ದಾರೆ ಎಂದು ಅವನು ತಾರಾಶಂಕರ್ನನ್ನು ನಂಬಿಸುತ್ತಾನೆ. ಇದರಿಂದಾಗಿ ಅವನಿಗೆ ಅಲ್ಲಿ ದಿನವೂ ಊಟ ಮಾಡಲು ಅನುಮತಿ ಸಿಗುತ್ತದೆ. ತಿಲೋತ್ತಮಾಳ ಕಣ್ಣು ಕೂಡ ಅವನ ಮೇಲೆ ಬೀಳುತ್ತದೆ.
ಪೂರ್ಣೇಂದು ತನ್ನ ಹಳೆಯ ಕಷ್ಟದ ಕಥೆಯನ್ನು ಸುಳ್ಳಾಗಿ ಹೇಳುತ್ತಾನೆ. ತಾನು ಸ್ಮಗ್ಲರ್ ಬಾಸ್ ಸಹಾಯದಿಂದ ಓದಿದ್ದು ಮತ್ತು ಜೈಲಿಗೆ ಹೋಗಿದ್ದರ ಬಗ್ಗೆ ಸುಳ್ಳು ಹೇಳುತ್ತಾನೆ. ತಿಲೋತ್ತಮ ಈ ಕಥೆಯಿಂದ ಪ್ರಭಾವಿತಳಾಗಿ ಅವನಿಗೆ ಕೆಲಸ ನೀಡುತ್ತಾಳೆ. ಪೂರ್ಣೇಂದು ತಿಲೋತ್ತಮಾಳನ್ನು ಇಂಪ್ರೆಸ್ ಮಾಡುತ್ತಾನೆ. ಅವನು ಅವಳನ್ನು ತಿಲೋತ್ತಮ ಎಂದು ಕರೆಯುವ ಬದಲು ಉತ್ತಮ ದಿ ಎಂದು ಕರೆಯುತ್ತಾನೆ. ಈಗ ಅವನು ಅವಳ ರೂಮಿನವರೆಗೆ ಹೋಗಲು ದಾರಿ ಹುಡುಕುತ್ತಿದ್ದನು. ಅಲ್ಲಿ ಗೋಡೆಯ ಮೇಲೆ ಯಾರೋ ಕೈಗುರುತು ಇರುವುದನ್ನು ಅವನು ಗಮನಿಸುತ್ತಾನೆ. ತಾರಾಶಂಕರ್ನಿಗೆ ಅವನ ಬಗ್ಗೆ ಸಂಶಯವಿತ್ತು, ಆದರೆ ತಿಲೋತ್ತಮ ಅವನನ್ನು ಪ್ರೀತಿಸಲು ಶುರುಮಾಡಿದ್ದಳು. ಒಂದು ರಾತ್ರಿ ಪೂರ್ಣೇಂದು ತನ್ನ ಕೆಲಸ ಮುಗಿಸಲು ನಿರ್ಧರಿಸುತ್ತಾನೆ. ತಾರಾಶಂಕರ್ ಕೆಲಸದ ನಿಮಿತ್ತ ಹೊರಗೆ ಹೋಗಿರುತ್ತಾರೆ. ಅವನು ಹೋದ ನಂತರ ಪೂರ್ಣೇಂದು ತಿಲೋತ್ತಮಾಳ ಹತ್ತಿರ ಹೋಗಿ ತಾನು ಪಾಪ ಮಾಡಿದ್ದೇನೆ ಎಂದು ನಾಟಕ ಮಾಡುತ್ತಾನೆ. ಆದರೆ ಮಳೆ ಮತ್ತು ಸಿಡಿಲು ಬಂದಾಗ ತಿಲೋತ್ತಮಾಳ ಮಗಳು ಅಲ್ಲಿಗೆ ಬರುತ್ತಾಳೆ. ಅವಳು ತನ್ನ ತಾಯಿಯನ್ನು ಕಾಪಾಡಲು ರಘುಬೀರ್ನನ್ನು ಕೊಂದಿದ್ದಳು. ಅವಳೊಬ್ಬ ಆತ್ಮವಾಗಿದ್ದಳು. ಪೂರ್ಣೇಂದುವಿಗೆ ಇದರ ಅರಿವಿರಲಿಲ್ಲ. ತಿಲೋತ್ತಮ ಪೂರ್ಣೇಂದು ಒಳ್ಳೆಯವನಲ್ಲ ಎಂದು ತಿಳಿದ ತಕ್ಷಣ ಅವಳ ಹೃದಯ ಒಡೆಯುತ್ತದೆ. ಆ ಬಾಲಕಿಯ ಆತ್ಮ ಪೂರ್ಣೇಂದುವನ್ನು ಎತ್ತಿ ಹೊರಗೆ ಎಸೆಯುತ್ತದೆ. ಅವನು ಕೂಡ ರಘುಬೀರ್ ಸತ್ತಂತೆಯೇ ಸಾಯುತ್ತಾನೆ. ಯಾರೂ ಅಲ್ಲಿಂದ ಕಳ್ಳತನ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ, ಏಕೆಂದರೆ ಅಲ್ಲಿ ದೇವರ ಕೃಪೆಯಿತ್ತು. ಇದರೊಂದಿಗೆ 3 ಕಥೆಗಳು ಮುಗಿಯುತ್ತವೆ. ವಿಭೂತಿಭೂಷಣ ಅವರು ಕ್ಷಮೆ ಕೇಳಿದರೆ ಮುಂದಿನ ಜನ್ಮ ಸಿಗಬಹುದು, ಆದರೆ ಮುಕ್ತಿ ಸಿಗುವುದಿಲ್ಲ ಎಂದು ಹೇಳುತ್ತಾರೆ. ಆಗ ಇವರು ಮೂವರೂ ತಮ್ಮದೇ ಕಥೆಯನ್ನು ಬೇರೆ ಬೇರೆ ವರ್ಣನೆಯೊಂದಿಗೆ ಮಾಡತೊಡಗಿದರು. ಹೆಸರಿನಲ್ಲಿ ಹೇಳುತ್ತಿದ್ದರು ಎಂದು ತಿಳಿಯುತ್ತದೆ. ಆ ಇಬ್ಬರೂ ಫೋಣಿಭೂಷಣ್ ಮತ್ತು ಪೂರ್ಣೇಂದು ಎಂದು ವಿಭೂತಿಗೆ ಮೊದಲೇ ತಿಳಿದಿತ್ತು. ವಿಭೂತಿಭೂಷಣ್ ಅಥವಾ ತಾರಾನಾಥನು ತನ್ನ ಪ್ರೀತಿಯನ್ನು ಬಿಟ್ಟು ಸಾಧನೆ ಮಾಡಲು ಸಾಧ್ಯವಾಗದೆ ತನ್ನನ್ನು ತಾನೇ ಅರ್ಪಿಸಿಕೊಂಡಿದ್ದನು. ತನ್ನ ಪ್ರೀತಿಗೋಸ್ಕರ ಅವನು ಇಂದಿಗೂ ಇಲ್ಲಿ ಸಿಲುಕಿಕೊಂಡಿದ್ದಾನೆ. ಇವರು ಮೂವರೂ ಸತ್ತವರಾಗಿದ್ದರು ಮತ್ತು ಕೇವಲ ಆತ್ಮಗಳಾಗಿದ್ದರು. ಅವನು ಪೂರ್ಣೇಂದು ಮತ್ತು ಫೋಣಿಭೂಷಣ್ನ ಆತ್ಮಗಳನ್ನು ಆಹ್ವಾನಿಸಿದ್ದನು. ಅವನೊಬ್ಬ ಸಾಧಕನಾಗಿದ್ದರಿಂದ ಅವನಿಗೆ ಇದರ ಅರಿವಿತ್ತು. ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.